ಏ ಅಮ್ಮ ಹೇಗೋ ಒಂದೇ ವರ್ಕೌಟ್ ಸುಸ್ತಾಯ್ತೈತೆ. ಎದ್ಗ ಬಾಬಾ ಸುಸ್ತಾಯ್ತೈತೆ ನನಗೆ. ಇವತ್ತು ವರ್ಕೌಟ್ ಮಾಡೋಕ್ಕಿಂತ ನಿದ್ದೆನೇ ಜಾಸ್ತಿ ಮಾಡ್ಬೇಕನ್ನಿಸ್ತೈತೆ. ತಲೆ ನೋತೈತೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಯಾರೂ ಬ್ಯುಸಿಯಾಗಿರೋದಿಲ್ಲ. ನೀವು ಮಾಡೋ ಕೆಲಸಕ್ಕೆ ಪ್ರಿಯಾರಿಟಿ ಕೊಡ್ತಿರಲ್ಲ ಅಷ್ಟೇ. ಎಕ್ಸ್ಕ್ಯೂಸು ಸ್ಟ್ರಾಂಗ್ ಆಗಿದ್ರೆ ರಿಸಲ್ಟ್ ಯಾವಾಗಲೂ ತುಂಬ ವೀಕ್ ಆಗಿರುತ್ತೆ. ಇದು ಎಪಿಮ್ಯಾಕ್ಸ್, ವಿ ರೈಸ್ ಟುಗೆದರ್. ಸೊ ನೆನ್ನೆ ಮಾಡಿರೋ ಚೆಸ್ಟ್ ವರ್ಕೌಟಿಂದ ಬಾಡಿ ಫುಲ್ ಪೇಯ್ನ್ ಇದೆ ನನಗೆ. ಸೊ ನಂದು 5 ವೇರಿಯೇಷನ್ನು 4 ಸೆಟ್ ಮಾಡಿದೆ. ನಮ್ಮ ಹುಡುಗ 5 ವೇರಿಯೇಷನ್ನು 3 ಸೆಟ್ ಮಾಡಿದೆ. ಅದಕ್ಕೆ ನನಗೆ ಹೆವಿ ಪೇಯ್ನ್ ಇದೆ, ಏನು ಪೇಯ್ನ್ ಇಲ್ಲ ಅಂತ ಹೇಳ್ತಿದ್ದಾನೆ. ಸೊ ಇವತ್ತು ಬ್ಯಾಕ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫಸ್ಟು ವೇರಿಯೇಷನ್ ಬಂದು ಡಂಬಲ್ ರೋಯಿಂಗು 20 ಕೌಂಟ್ಸು. ಬರೋ 10 kg ಇಲ್ಲ 7.5 kg. 5 kgs ಕೊಡಮ್ಮ. ಹಾಂ 5 ಯಾಕೆ ಬರ್ತಾ ಜೋಶ್ ಕಡಿಮೆ ಆಗ್ತೈತೆ? ಜೋಶ್ ಕಡಿಮೆ ಆಯ್ತಲ್ಲ, ನನಗೆ ಯಾವ್ದು ಆಗುತ್ತೆ ಅದನ್ನ ಮಾತ್ರ ಮಾಡೋದು, ಆಗದೆ ಇರೋದನ್ನ ಟೈಮ್ ತೊಗೊಂಡು ಮಾಡೋದು. ಓಕೆ, ಸೊ ನೋಡಿ ಒಂದು ನಿಮಿಷ. ಫಸ್ಟು ಆ್ಯಕ್ಚುಲಿ ಇದು ಹೈಟ್ ಬಂದು ಜಾಸ್ತಿ ಇದೆ. ಇದು ಹಿಂಗೆ ನೋಡಿ ಇಲ್ಲಿ ಫಸ್ಟ್ ಇಲ್ಲಿ ನೋಡೋದು ಕೇಳಿಸ್ಕೊ. ಇಲ್ಲಿ ಇದು ಹೈಟ್ ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ಕಡಿಮೆ ಇರಬೇಕು. ಸೊ ಒಂದು ಲೆಗ್ಗು ಹಿಂಗೆ ಇಟ್ಟರೆ ನೀನು ಸೇಮ್ ಇದೇ ಲೆಗ್ಗು ಶಟಲ್ ಇಟ್ಕೊಬೇಕು. ಚೆಸ್ಟ್ ಓಕೆ ಮಾಡಿ ಹಿಂಗ ಇಲ್ಲಿ ಇಟ್ಕೊ, ಹಿಂಗಿಟ್ಕೊ, ಇಲ್ಲಿ 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 ಹಾಂ ಚೆಸ್ಟ್ ಅಪ್ ಮಾಡು. ಹಾಂ ವೆರಿ ಗುಡ್. 1 2 ರೋ ಮಾಡು. ಇದು ಡಂಬಲ್ ರೋ. 5 6 7 8 ಇವತ್ತೇನು ಬಾಯಿಂದಲ್ಲಿ ಏನೋ ಮಾತೇ ಬರ್ತಿಲ್ಲ. ಹಾಂ ಸುಸ್ತಾಗೋದಾ 2 ದಿನಕ್ಕೆ? ನನಗೆ ಫಸ್ಟೇ ಆಗದಿರೋ 2 ವರ್ಕೌಟು ಅಂತಂದರೆ ಒಂದು ಲೆಗ್ಸು, ಇನ್ನೊಂದು ಇದು ಇನ್ನು ಬ್ಯಾಕು ಅಂತ ಯಾಮಸ್ಬಿಟ್ಟೆ. ಇದು ಲ್ಯಾಟ್ಸ್ ತಾನೆ? ಹ್ಞೂನಪ್ಪ, ಲ್ಯಾಟ್ಸ್ ಅಂದಿದ್ರೆ ಫಸ್ಟ್ ಹೇಳ್ತಾ ಇದೆ. ಆಫ್ಟರ್ ಎ ಲಾಂಗ್ ಟೈಮು ವರ್ಕೌಟ್ ಮಾಡ್ತಿರೋದು. ಇದು ಆಲ್ರೆಡಿ 1 ವಾರದಿಂದ ಹೇಳ್ತಾ ಇದ್ದಲ್ಲಿ, ಆಲ್ರೆಡಿ 1 ವಾರ ಆಯಿತು. 1 ವಾರ ಆದರೆ ಲಾಂಗ್ ಟೈಮ್ ಅಂತ ವೆಯ್ಟ್ಸ್ ಹೋಗ್ತಿರೋದು ಹಂಗೆ. ಸೊ ಸಡನ್ನಾಗಿ ವೆಯ್ಟ್ಸು ನನ್ನ ಕೈಯಲ್ಲಿ ಲಿಫ್ಟ್ ಮಾಡೋಕೆ ಆಗ್ತಾಯಿಲ್ಲ. ಯಾಕೋ ಬಾಡಿ ವಾಟ್ರ್ ಜಾಸ್ತಿ ಕೇಳ್ತೈತಲ್ಲ? ಹಾಂ, ನೀರು ಜಾಸ್ತಿ ಕೇಳ್ತೈತೆ. ಸಮ್ಮರಲ್ಲ, ಡಿಹೈಡ್ರೇಟ್ ಆಗ್ತದೆ. ನೆನ್ನೆ ಮೊನ್ನೆ ಎಲ್ಲ ಹಿಂಗಿರಲಿಲ್ಲ. ಏ ಅಮ್ಮ ಹೇಗೋ ಒಂದೇ ವರ್ಕೌಟ್ ಸುಸ್ತಾಯ್ತೈತೆ. ಎತ್ಕೊಂಡು ಇಲ್ಲಿಗೆ ಎದ್ಗ ಬಾಬಾ ಸುಸ್ತಾಯ್ತೈತೆ ನನಗೆ. ಬಾಳೆಹಣ್ಣು ತಿಂದಿಲ್ಲ. ಕಷ್ಟವಾಗಿರೋ ವರ್ಕೌಟಲ್ಲ ಯಾಕೆ ಫಸ್ಟ್ ದಿನ 2 ದಿನ ಮಾಡ್ಸೋದಿನೋ? ಸ್ವಲ್ಪ ಟೈಮ್ ತೊಗೊಂಡು ಒಂದು 5ನೇ ದಿನ 6ನೇ ದಿನಕ್ಕೆಲ್ಲ ಮಾಡೋಕ್ಕಾಗಲ್ವಾ? ಜಿಮ್ಗೆ ಬಂದಿದ್ದೆ ಕಷ್ಟವಾದ ವರ್ಕೌಟ್ ಮಾಡಿ ನಿದ್ದೆ ಬರ್ತೈತೆ ನನಗೆ. ನೈಟ್ ವೆಯ್ಟ್ ತೆಗೆದ್ಬಿಟ್ಟು 5 ಹಾಕು. ಸಾಕಮ್ಮ, ಸಾಕ್ಬಿಡು. ಎಷ್ಟಾಯ್ತದು? ಅಲ್ಲಿ 20 ಐತದು. ಯಾರೋ ಮೋಹನ್ ಬಾಬು 20 ಎತ್ತಿರೋದು. ಇವತ್ತು ವರ್ಕೌಟ್ ಮಾಡೋಕ್ಕಿಂತ ನಿದ್ದೆನೇ ಜಾಸ್ತಿ ಮಾಡ್ಬೇಕನ್ನಿಸ್ತೈತೆ.
ಏನೋ ಮಚ್ಚ ಏನೋ ಮಾತಾಡ್ತಿದ್ದೆ ಒಬ್ಬನೇ. ಏನಿಲ್ಲ, ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿಸ್ತಾವನೆ, ಖುಷಿ ಆಯ್ತೈತೆ ಅಂತ. ಅಲ್ಲಿಗೆ ಹಾಕಿದ್ರೆ ಇಲ್ಲಿಗೇನು ಮಾಡೋದು, ಕುಡಿಲಿ. ಒಬ್ಬೊಬ್ಬನೇ ಏನೋ ಮಾತಾಡ್ಕೊಂತಿದ್ಯಾ? ಅಯ್ಯೋ, ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿತ್ತು, ಒಬ್ಬೊಬ್ಬನೇ ಮಾತಾಡ್ತಾರೆ, ಏನು ಮಾಡ್ತೀವಿ. ಬಾಡಿಲಿರೋ ಸೂಪ್ ಕಿತ್ಕೊಂಡು ಹೋಗ್ತಾ ಇದೆ. ಸೂಪ್ ಯಾಕೆ ಇವತ್ತು ಅಪರಿಜಿತ್ ಅವರು ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ದಾರೆ? ನಿದ್ದೆ ಬರ್ತೈತೆ, ಸೀರಿಯಸ್ ನಿದ್ದೆ ಬರ್ತೈತೆ. ನೋಡಿ ಚೆನ್ನಾಗಿ ತಿಂದ್ಬಿಟ್ಟವನೆ, ಚೆನ್ನಾಗಿ ತಿಂದ್ಬಿಟ್ಟು ನಿದ್ದೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅಮ್ಮ ಬೇಡ ಬೇಡ ಅಂದ್ರೂ 3 ದೋಸೆ ಹಾಕೊಟ್ಬಿಟ್ರು. ಹಾಂ, ಇಲ್ಲ ಇವ್ರು ಬಂದು ಮಾಡಲಿ ಅಂತ. ನನಗಿಂತ ಶಿಷ್ಯ ಅವ್ನು ಕೆಲಸ ಮಾಡೋನೇ ಚೆನ್ನಾಗಿ ಅವನು ಇಲ್ಲಿ ಅಡಿಗಿಡಿ ಇಟ್ಕೊಂಡು. ಈ ಜಿಮ್ಮಲ್ಲಿ ಮಷಿನ್ಸು ಲ್ಯಾಟ್ಸ್ಗೆ ಅಷ್ಟೊಂದಿಲ್ಲ, ಸೊ ಇರೋದ್ರಲ್ಲೇ ಮಾಡ್ತಿದ್ದೀವಿ. ಮೇ ಬಿ ಇನ್ 2 ಡೇಸಲ್ಲಿ ಫುಲ್ ಜಿಮ್ ಸೆಟಪೇ ಚೇಂಜ್ ಆಗುತ್ತೆ. ಸೊ ಅವಾಗ ಪ್ರಾಪರಾಗಿ ಲ್ಯಾಟ್ಸ್ಗೆ ವರ್ಕೌಟ್ ಮಾಡ್ತೀವಿ. ಈಗಿರೋ ಮಷಿನ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ತಲೆ ನೋತೈತೆ. ತಲೆ ನೋತೈತಾ? ಅಲ್ಲ ತಲೆಗೇನು ಮಾಡ್ತಲ್ವ ನಾನು ವರ್ಕೌಟು? ಹಾಂ, ನಿನ್ನ ತಲೆಗೆ ಆಗ್ತಾ ಇದೆಯಲ್ಲ, ಅದಕ್ಕೆ ಏನ ವರ್ಕೌಟ್ನ. ಕಮಾನ್ ಎಪ್ಪಿ ಬಪ್ಪಿ ಆಗ್ಬಿಟ್ಟವ್ರೀಗ. 9, 10, 1, 2. ಹಾಂ, 2 ವೇರಿಯೇಷನ್ ಮಾಡಿ ತುಂಬ ಟೈರ್ಡ್ ಆಗಿಬಿಡ್ತು ಅಂತೇಳಿ ಕಾರ್ಡಿಯೋ ಮಾಡ್ತಿದ್ದೇನೆ. ಈಗ ಇದರಲ್ಲಿ 2ನೇ ಸೆಟ್ ಮಾಡೋಣ. ಇದು ಹತ್ತೋದು ಇಳಿಯೋದೆ ಕಷ್ಟ ಆಗ್ತಿದೆ. ಇನ್ನೊಂದು ಸೆಟ್ ಮಾಡಿಬಿಡ್ತೀನಿ. ಸೊ ಲ್ಯಾಟ್ಗೆ ನಾವು ಫಸ್ಟು ಫುಲ್ ಡೌನ್ ಮಾಡ್ತಿದ್ದೀವಿ. ಇಲ್ಲಿ ಫುಲ್ ಡೌನ್ ಮಷಿನ್ ಇಲ್ಲ, ಅದಕ್ಕೆ ನಾವು ಸಿಂಗಲ್ ಬಾರು ಫುಲ್ ಡೌನ್ ಮಾಡ್ತಿದ್ದೀವಿ. ಇದನ್ನು ಒಂದು ವೇರಿಯೇಷನಾಗೆ ಕನ್ಸಿಡರ್ ಮಾಡ್ತೀವಿ, ಯಾಕಂದರೆ ಫ್ರೀ ವರ್ಕೌಟ್ ಅಲ್ಲ, ಇದು ಒಂದು ವೇರಿಯೇಷನ್ನೇ. ಸೊ ಫಸ್ಟು ನಮಗೆ ಲ್ಯಾಟ್ ಪುಲ್ ಡೌನು ಸಿಂಗಲ್ ಬಾರ್ ಮಷಿನ್ನು. ಫೈನಲಿ ವರ್ಕೌಟ್ ಮುಗೀತು. ಸೊ ಬ್ಯಾಕ್ ವರ್ಕೌಟ್ ಮುಗೀತೀಗ. ಈಗ ಬ್ಯಾಕ್ಗೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ಕೊಳ್ಳೋಣ. ಫೈನಲಿ ಇವತ್ತು ಲ್ಯಾಟ್ಸ್ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಯಿತು. ಸೊ ನಮ್ಮ ಹುಡುಗ 3 ಸೆಟ್ಗೆ ಸ್ಟಾಪ್ ಮಾಡಿಬಿಟ್ಟ. ನಾನು ಟೋಟಲಾಗಿ 5 ವೇರಿಯೇಷನ್ ಮಾಡಿ 4 ಸೆಟ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾಳೆ ಬಂದು ನಾನು ಶೋಲ್ಡ್ರ್ ವರ್ಕೌಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಲ್ಯಾಟ್ಸ್ ವರ್ಕೌಟ್ ಮಾಡೋದಕ್ಕೆ ಏನಕ್ಕೆ ಕಷ್ಟ ಆಯಿತು ಅಂದರೆ, ಇದು ಹೊಸ ಜಿಮ್ ಆಗಿರೋದ್ರಿಂದ ಈ ಜಿಮ್ಮಲ್ಲಿ ಆ ಲ್ಯಾಟ್ಸ್ ವರ್ಕೌಟ್ಗೆ ಪ್ರಾಪರ್ ಮಷಿನ್ಸ್ ಇಲ್ಲ. ಸೊ ಇರೋ ಮಷಿನ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀವಿ. ಸೊ ಇನ್ನೊಂದು 2-3 ಡೇಸಲ್ಲಿ ಹೊಸ ಮಷಿನ್ಸು ಇನ್ಸ್ಟಾಲ್ ಆಗುತ್ತೆ. ಸೊ ಆಮೇಲೆ ನಾವು ಪ್ರಾಪರಾಗಿ ಒಂದು ಬ್ಯಾಕ್ ವರ್ಕೌಟು ಮಾಡ್ತೀವಿ.